ನಾವು ಇಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿಯ ಕುರಿತು ಅಧ್ಯಯನವನ್ನ ಮಾಡೋಣ. ಮೊದಲು ನಾವು ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಅನ್ನ ಕಲ್ತ್ಕೊಳ್ಳೋಣ. ಒಂದನೆಯದು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಣಿಸಬಹುದಾದ ಮತ್ತು ಸಾಮಾನ್ಯ ಲೆಕ್ಕಾಚಾರದ ಉದ್ದೇಶಗಳಿಗಾಗಿ ಬಳಸಬಹುದಾದ ಒಂದರಿಂದ ಅನಂತದವರೆಗಿನ ಧನಾತ್ಮಕ ಪೂರ್ಣಾಂಕಗಳಿಗೆ ಸ್ವಾಭಾವಿಕ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳ ಗುಂಪನ್ನು n ಅಕ್ಷರದಿಂದ ಗುರುತಿಸಬಹುದಾಗಿದೆ. ಈ ಸ್ವಾಭಾವಿಕ ಸಂಖ್ಯೆಯನ್ನ ಹೇಗೆ ಬರೆಯಬಹುದಂದ್ರೆ n is equal to set containing the element 1, 2, 3, 4 and so on. ಎರಡನೆಯದು ಪೂರ್ಣ ಸಂಖ್ಯೆಗಳು. ಸಂಖ್ಯಾ ವ್ಯವಸ್ಥೆಯಲ್ಲಿ ಸೊನ್ನೆಯನ್ನೊಳಗೊಂಡ ಸ್ವಾಭಾವಿಕ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಗಳು ಎಂದು ಕರೆಯುವರು. ಪೂರ್ಣ ಸಂಖ್ಯೆಯನ್ನು W ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಇದನ್ನ ಹೇಗೆ ಗುರುತಿಸ್ತೇವೆ ಅಂದ್ರೆ W is equal to set containing the element 0, 1, 2, 3, 4 and so on. ಮೂರನೆಯದಾಗಿ ಪೂರ್ಣಾಂಕಗಳು. ಸಂಖ್ಯಾ ವ್ಯವಸ್ಥೆಯಲ್ಲಿ ಧನಾತ್ಮಕ, ಋಣಾತ್ಮಕ ಹಾಗೂ ಶೂನ್ಯ ಸಂಖ್ಯೆಯನ್ನೊಳಗೊಂಡ ಗುಂಪನ್ನು ಪೂರ್ಣಾಂಕಗಳೆಂದು ಕರೆಯುವರು. ಪೂರ್ಣಾಂಕವನ್ನು Z ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಈ ಒಂದು ಪೂರ್ಣಾಂಕಗಳ ಗಣವನ್ನ ಈ ರೀತಿಯಾಗಿ ಬರೆಯಬಹುದಾಗಿದೆ. Z is equal to set containing the element -3, -2, -1, 0, 1, 2, 3 and so on. Next one is ಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳು set containing the element p by q such that p and q belong to the set of integer and q is not equal to 0 ಗಣದ ಗಣಾಂಶಗಳಾಗಿರುತ್ತವೆಯೋ ಅವುಗಳನ್ನ ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತೇವೆ. ಅಂದ್ರೆ ಒಂದು ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಬೇಕು ಅಂತಂದ್ರೆ ಆ ಸಂಖ್ಯೆ ಈ ಒಂದು ಗಣ ಇದೆಯಲ್ಲ ಈ ಗಣದ ಗಣಾಂಶವಾಗಿರಬೇಕು. ಅಂದ್ರೆ ಆ ಒಂದು ಸಂಖ್ಯೆಯನ್ನ p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರಬೇಕು. ಜೊತೆಗೆ ಈ p and q ಏನಿದೆ ಅದು ಪೂರ್ಣಾಂಕವಾಗಿರಬೇಕು ಮತ್ತೆ q ನ ವ್ಯಾಲ್ಯೂ ಯಾವುದೇ ಕಾರಣಕ್ಕೂ 0 ಆಗಬಾರದು. ಅಂತ ಸಂಖ್ಯೆಯನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಈ ಸಂಖ್ಯೆಗಳನ್ನ q ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಉದಾಹರಣೆಗೆ ಭಾಗಲಬ್ಧ ಸಂಖ್ಯೆಗಳಿಗೆ ಕೆಲವೊಂದಿಷ್ಟು ಉದಾಹರಣೆ ಅಂದ್ರೆ 2/3, 87 divided by 102, -12/7, -3/11 and so on. ಐದನೆಯದಾಗಿ ಅಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಯನ್ನು p by q such that p and q belong to the set of integer and q is not equal to 0 ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಯನ್ನ ಅಭಾಗಲಬ್ಧ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾವ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಅಂತ ಅನ್ಸ್ಕೊಳ್ಳೋದಿಲ್ವೋ ಅಂತ ಸಂಖ್ಯೆಗಳೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳಾಗಿರುತ್ತವೆ. ಇವುಗಳನ್ನ q ಕಾಂಪ್ಲಿಮೆಂಟ್ ಈ ಅಕ್ಷರದಿಂದ ಗುರುತಿಸುತ್ತೇವೆ. ಅಭಾಗಲಬ್ಧ ಸಂಖ್ಯೆಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳೆಂದ್ರೆ √3, √11 and etc. ನೆಕ್ಸ್ಟ್ ಒನ್ ಇಸ್ ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಯೋಗ ಗಣವನ್ನ ವಾಸ್ತವ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಎರಡನ್ನೂ ಸೇರಿಸಿ ಒಂದು ಸೆಟ್ ಅನ್ನ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಆ ಒಂದು ಸೆಟ್ ಅನ್ನ ವಾಸ್ತವಿಕ ಸಂಖ್ಯೆಗಳ ಗಣ ಅಥವಾ ವಾಸ್ತವಿಕ ಸಂಖ್ಯೆಗಳ ಗಣ ಎಂದು ಕರೆಯುತ್ತೇವೆ. ಆ ಗಣದಲ್ಲಿರುವಂತಹ ಗಣಾಂಶಗಳನ್ನ ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ವಾಸ್ತವ ಸಂಖ್ಯೆಗಳಿಗೆ ಕೆಲವೊಂದಿಷ್ಟು ಉದಾಹರಣೆ ಅಂದ್ರೆ 1/2, 1/10, √2, √3, -11/13, 2, -2, 0 etc. ನಾವೀಗ ಅಭಾಗಲಬ್ಧ ಸಂಖ್ಯೆ √2 ಅನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸುವುದು ಅನ್ನೋದನ್ನ ನೋಡೋಣ. ಈ √2 ಅನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋಕೆ ಒಂದು ಮೆಥಡ್ ಇದೆ. ಅದೇನಂತಂದ್ರೆ ಮೊದಲು ನೀವು 1 ಸೆಂಟಿಮೀಟರ್ ಉದ್ದ ಮತ್ತು 1 ಸೆಂಟಿಮೀಟರ್ ಅಗಲವಿರುವಂತಹ ಒಂದು ಚೌಕವನ್ನ ರಚನೆ ಮಾಡ್ಕೋಬೇಕು. ಈ ಒಂದು ಚೌಕದಲ್ಲಿ ಈ ಆಂಗಲ್ ಎ ಏನಾಗಿರುತ್ತೆ ಇದು 90 ಡಿಗ್ರಿ ಆಗಿರುತ್ತೆ. ಆಂಗಲ್ ಎ 90 ಡಿಗ್ರಿ ಆಯಿತು. ಜೊತೆಗೆ OAB ಇದೊಂದು ಏನಾಗಿರುತ್ತೆ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರೋದ್ರಿಂದ ಅಲ್ಲಿ ನಾನು ಪೈಥಾಗೋರಸ್ನ ಪ್ರಮೇಯವನ್ನ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಆ ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳುತ್ತೆ OB ಸ್ಕ್ವೇರ್ that is equal to OA square plus AB square
AB² ಈ ಒಂದು ರಿಲೇಷನನ್ನು ಕೊಡುತ್ತೆ. ಇದರಲ್ಲಿ ನಾನು ವ್ಯಾಲ್ಯೂವನ್ನು ಹಾಕಿದೆ ಅಂದರೆ ಇಲ್ಲಿ OA ವ್ಯಾಲ್ಯೂ ಏನಿದೆ 1 ಇದೆ, ಅಪ್ಲೈ ಮಾಡಿಕೊಂಡೆ. ಆಮೇಲೆ AB ವ್ಯಾಲ್ಯೂ ಏನಿದೆ 1 ಇದೆ, ಅದನ್ನು ಬರ್ಕೊಂಡೆ. ಅವೆರಡನ್ನು ಕೂಡಿಸಿದ್ರೆ 2 ಆಯಿತು. ಸೊ OB² is equal to 2 ಆಯಿತು. ದಟ್ಸ್ ವೈ OB is equal to √2. ಈಗ ಏನು ಮಾಡಬೇಕಂದ್ರೆ ಈ OB ಎಷ್ಟು ಉದ್ದವಾಗಿದೆಯಲ್ಲ ಇದ್ರ ಉದ್ದ ಏನಾಯಿತು √2 ಆಯಿತು. ಇದನ್ನು ತ್ರಿಜ್ಯವಾಗಿಟ್ಕೊಂಡು ಇಲ್ಲಿ ಓವನ್ನು ಕೇಂದ್ರವಾಗಿಟ್ಕೊಂಡು ಒಂದು ಕಂಸವನ್ನು ಎಳೆದ್ರೆ ಅದು ಸಂಖ್ಯಾ ರೇಖೆಯ ಮೇಲೆ ಈ P ಅನ್ನುವಂಥ ಪಾಯಿಂಟಲ್ಲಿ ಬಂದು ಕಟ್ ಮಾಡುತ್ತೆ. ಆಗ ಈ P ನ ವ್ಯಾಲ್ಯೂ ಏನಾಗಿರುತ್ತೆ ಅದೇ √2ನ ವ್ಯಾಲ್ಯೂ ಆಗಿರುತ್ತೆ. ಈ ರೀತಿ ನಾವು √2ವನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಈಸ್ ವಾಸ್ತವ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ. ನಾವಿಲ್ಲಿ ಎರಡು ರೀತಿಯಾದ ದಶಮಾಂಶ ವಿಸ್ತರಣೆಯನ್ನು ನೋಡಬಹುದಾಗಿದೆ. ಅವೆಂದರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಎರಡನೇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಥವಾ ಇದನ್ನು ಪುನರಾವರ್ತನೆಗೊಳಗಾಗುವ ದಶಮಾಂಶ ವಿಸ್ತರಣೆ ಎಂದಲೂ ಕರೆಯುತ್ತೇವೆ. ಮೊದಲನೆಯದಾಗಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ. ಫಾರ್ ಎಕ್ಸಾಂಪಲ್ 7/8. ಈ 7ಅನ್ನು ಈ 8ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬರೋ ಭಾಗಲಬ್ಧ 0.875 ಆಗಿರುತ್ತೆ. ಇಲ್ಲಿ 7/8ರ ದಶಮಾಂಶ ವಿಸ್ತರಣೆ 0.875 ಆಗಿದೆ. ಅಂದರೆ ಈ 7ಅನ್ನು ನಾವು 8ರಿಂದ ಡಿವೈಡ್ ಮಾಡಿದಾಗ ನಮಗೇನು ಭಾಗಲಬ್ಧ ಬಂದಿದೆಯಲ್ಲ ಈ ಭಾಗಲಬ್ಧವೇ 7/8ರ ದಶಮಾಂಶ ವಿಸ್ತರಣೆ ಆಗಿರುತ್ತೆ. ಇನ್ನೊಂದು ಉದಾಹರಣೆಯನ್ನು ನೋಡಬೇಕು ಅಂತಂದರೆ 1/2. ಈ 1ಅನ್ನು ಈ 2ದಿಂದ ಡಿವೈಡ್ ಮಾಡಿದಾಗ ನಮಗೆ ಭಾಗಲಬ್ಧ ಏನು ಬರುತ್ತೆ 0.5 ಬರುತ್ತೆ. ಈ 0.5 ಅನ್ನೋದೇ 1/2ನ ದಶಮಾಂಶ ವಿಸ್ತರಣೆಯಾಗಿದೆ. ಮತ್ತೊಂದು ಎಕ್ಸಾಂಪಲ್ ನೋಡೋದಾದರೆ 639 ಡಿವೈಡೆಡ್ ಬೈ 250. ಇದರ ಭಾಗಲಬ್ಧ 2.556. ಈ 2.556 ಏನಿದೆಯಲ್ಲ ಇದೇ ಈ 639 ಡಿವೈಡೆಡ್ ಬೈ 250ಯ ದಶಮಾಂಶ ವಿಸ್ತರಣೆ ಆಗಿದೆ. ಈ ಮೂರು ಎಕ್ಸಾಂಪಲನ್ನು ನೋಡಿದಾಗ ನಮಗೆ ಅಂತ್ಯಗೊಳ್ಳುವ ದಶಮಾಂಶದ ವಿಸ್ತರಣೆ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದೇನೆಂದರೆ ಯಾವ ಸಂಖ್ಯೆಯ ದಶಮಾಂಶದ ವಿಸ್ತರಣೆ ನಿರ್ದಿಷ್ಟ ಹಂತದ ನಂತರ ಅಂತ್ಯಗೊಳ್ಳುತ್ತದೋ ಅಂತಹ ಒಂದು ದಶಮಾಂಶ ವಿಸ್ತರಣೆಗೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಎಂದು. ಎರಡನೆಯದಾಗಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಥವಾ ಇದನ್ನು ಪುನರಾವರ್ತನೆಗೊಳಗಾಗುವ ದಶಮಾಂಶ ವಿಸ್ತರಣೆ ಎಂದಲೂ ಕರೆಯುತ್ತಾರೆ. ಉದಾಹರಣೆ ನೋಡೋದಾದರೆ 1/3. ಈ 1ಅನ್ನು ಈ 3ರಿಂದ ಡಿವೈಡ್ ಮಾಡಿದಾಗ ನಮಗೆ ಭಾಗಲಬ್ಧ 0.33333 ಆ್ಯಂಡ್ ಸೋ ಆನ್. ಇದು ಹೀಗೆ ರಿಪೀಟ್ ಆಗ್ತಾನೇ ಹೋಗುತ್ತೆ. ಈ 1/3ನ ಭಾಗಲಬ್ಧದಲ್ಲಿ 3 ಪುನರಾವರ್ತನೆಯಾಗುವುದರಿಂದ ಇದನ್ನು 0.3 ಬಾರ್ ಎಂದು ನಾವು ಬರೆಯಬಹುದಾಗಿದೆ. ಎರಡನೇ ಎಕ್ಸಾಂಪಲ್ ನೋಡೋದಾದರೆ 1/7. ಈ 1ಅನ್ನು ಈ 7ಇಂದ ಡಿವೈಡ್ ಮಾಡಿದಾಗ ನಮಗೆ ಭಾಗಲಬ್ಧ 0.142857, 1428557, 1428557 ಹೀಗೆ ಇದು ರಿಪೀಟ್ ಆಗ್ತಾನೇ ಹೋಗುತ್ತೆ. ಇಲ್ಲಿ 1/7ರ ಭಾಗಲಬ್ಧದಲ್ಲಿ 1428557 ಅಂಕೆಯ ಗುಂಪು ಪುನರಾವರ್ತನೆಯಾಗುವುದರಿಂದ ಇದನ್ನು 0.14287 ಬಾರ್ ಎಂದು ಬರೆಯಬಹುದಾಗಿದೆ. ಇವೆರಡು ಎಕ್ಸಾಂಪಲ್ ಅನ್ನು ನೋಡಿದಾಗ ನಾವು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಅಂದರೆ ಯಾವ ಒಂದು ಸಂಖ್ಯೆಯ ದಶಮಾಂಶದ ವಿಸ್ತರಣೆ ಅಂತ್ಯನೇ ಕಾಣುವುದಿಲ್ವೋ ಅಂದರೆ ಪುನರಾವರ್ತನೆ ಆಗ್ತಾನೆ ಹೋಗ್ತದೆಯೋ ಅಂತಹ ದಶಮಾಂಶ ವಿಸ್ತರಣೆಯನ್ನು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಎಂದು ಕರೆಯುವರು. ನೆಕ್ಸ್ಟ್ ವಾಸ್ತವ ಸಂಖ್ಯೆಯ ಮೇಲಿನ ಕ್ರಿಯೆಗಳು. ಇದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ನೋಡೋಣ. ಒಂದನೇ ಸಮಸ್ಯೆ 2√2 ಪ್ಲಸ್ 5√3 ಮತ್ತು √2 ಮೈನಸ್ 3√3 ಅನ್ನು ಕೂಡಿಸಿ ಅಂತ ಹೇಳ್ತಾರೆ. ಪರಿಹಾರ 2√2 ಪ್ಲಸ್ 5√3 ಕೂಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬಹುದು ಕೂಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಪ್ಲಸ್ ಅಂತ ಹಾಕೊಂಡಿದ್ದೀನಿ.
ಪ್ಲಸ್ ರೂಟ್ 2 ಮೈನಸ್ 3 ರೂಟ್ 3. ಈಗ ದಟ್ ಈಸ್ ಈಕ್ವಲ್ ಟು 2 ರೂಟ್ 2 ಪ್ಲಸ್ 5 ರೂಟ್ 3. ಈ ಪ್ಲಸ್ ಏನಿದೆ ಈ ಬ್ರಾಕೆಟ್ ಒಳಗಿರುವಂಥ ಸಂಖ್ಯೆಗೆ ಮಲ್ಟಿಪ್ಲೈ ಆಗುತ್ತೆ. ಪ್ಲಸ್ ಯಾವುದೇ ಒಂದು ಸಂಖ್ಯೆಗೆ ಮಲ್ಟಿಪ್ಲೈ ಆದರೆ ಆ ಸಂಖ್ಯೆಯ ಚಿಹ್ನೆಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ. ಹಾಗಾಗಿ ಪ್ಲಸ್ ರೂಟ್ 3 ಮೈನಸ್ 3 ರೂಟ್ 3. ಈಗ ಇಲ್ಲಿ ರೂಟ್ 2 ಮತ್ತು ರೂಟ್ 2 ಇಲ್ಲಿ ಒಂದು ಕಡೆ ಇದೆ, ಇಲ್ಲಿದೆ. ಇವೆರಡು ಸಂಖ್ಯೆಯಲ್ಲಿ ರೂಟ್ 2 ಅನ್ನು ನಾನು ಕಾಮನ್ ತೆಕ್ಕೊಂಡೆ ಅಂತಂದರೆ ಅದರ ಕೋಎಫಿಷಿಯಂಟ್ ಇಲ್ಲಿ ಏನಿದೆ 2 ಇದೆ, ಇಲ್ಲಿ 1 ಇದೆ. ಹೌದಾ? ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. 2 ಪ್ಲಸ್ 1 ಇಂಟು ರೂಟ್ 2 ಪ್ಲಸ್ ರೂಟ್ 3 ಇಲ್ಲಿದೆ ಮತ್ತು ಇಲ್ಲೊಂದು ಕಡೆ ಇದೆ. ಈ ರೂಟ್ 3 ಮತ್ತು ಈ ರೂಟ್ 3 ಅನ್ನು ನಾನು ಕಾಮನ್ ತೆಗೆದೆ ಅಂದರೆ ಇದ್ರ ಕೋಎಫಿಷಿಯಂಟ್ ಏನು 5, ಇದ್ರ ಕೋಎಫಿಷಿಯಂಟ್ ಮೈನಸ್ 3. ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ 5 ಮೈನಸ್ 3 ಇಂಟು ರೂಟ್ 3. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 3 ರೂಟ್ 2 ಪ್ಲಸ್ 5ರಲ್ಲಿ 3 ಕಳೆದ್ರೆ 2 ರೂಟ್ 3. ಎರಡನೆಯದು ಎರಡನೇ ಕ್ವಶನ್. 6 ರೂಟ್ 5 ಅನ್ನು 2 ರೂಟ್ 5 ನಿಂದ ಗುಣಿಸಿ ಅಂತ ಹೇಳ್ತಾನೆ. ಅಂದರೆ ಈ 6 ರೂಟ್ 5 ಏನಿದೆ ಇದನ್ನು ಈ 2 ರೂಟ್ 5 ಇಂದ ಗುಣಿಸಿ ಅಂತ ಹೇಳ್ತಿದ್ದಾರೆ. ಹೌದಾ? ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 2 ರೂಟ್ 5 ಇಂಟು 2 ರೂಟ್ 5 ದಟ್ ಈಸ್ ಈಕ್ವಲ್ ಟು ಈ ರೂಟ್ 5 ಇಲ್ಲಿ ಸ್ಕ್ವೇರ್ ರೂಟ್ ಒಳಗಿದೆ, ಈ 2 6 ಮತ್ತು 2 ಹೊರಗಿದೆ. ಈ ಸ್ಕ್ವೇರ್ ರೂಟಿನ ಹೊರಗಡೆ ಏನಿದೆ ಅದನ್ನು ಫಸ್ಟ್ ಗುಣಿಸ್ಕೊಳ್ಳಿ. ಇಲ್ಲೇನಿದೆ 6 ಇದೆ, ಇಲ್ಲೇನಿದೆ 2 ಇದೆ. ಅವೆರಡನ್ನ ಫಸ್ಟ್ ಗುಣಿಸಿ. 6 12 ರೂಟ್ 5 ಇಂಟು ರೂಟ್ 5 ದಟ್ ಈಸ್ ಈಕ್ವಲ್ ಟು ರೂಟ್ 5 ಹೋಲ್ ಬ್ರಾಕೆಟ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 12 ಇಂಟು 5 ದಟ್ ಈಸ್ ಈಕ್ವಲ್ ಟು 60. ನೆಕ್ಸ್ಟ್ ಕ್ವಶನ್. 8 ರೂಟ್ 15 ಅನ್ನು 2 ರೂಟ್ 3 ಇಂದ ಭಾಗಿಸಿ ಅಂತ ಹೇಳ್ತಾರೆ. ಈ 8 ರೂಟ್ 15 ಅನ್ನು 2 ರೂಟ್ 3 ಇಂದ ಭಾಗಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಪರಿಹಾರ 8 ರೂಟ್ 15 ಡಿವೈಡೆಡ್ ಬೈ 2 ರೂಟ್ 3 ದಟ್ ಈಸ್ ಈಕ್ವಲ್ ಟು 8 ಇಂಟು ರೂಟ್ 3 ಇಂಟು ರೂಟ್ 5. ಈ 15 ಅನ್ನು 3 ಇಂಟು 5 ಅಂತ ಬರ್ಕೋಬೋದು. ಹಾಗಾಗಿ ಇದನ್ನು ರೂಟ್ 3 ಇಂಟು ರೂಟ್ 5 ಅಂತ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ 2 ರೂಟ್ 3. ಇಲ್ಲಿ ಈ ರೂಟ್ 3 ಮತ್ತು ಈ ರೂಟ್ 3 ಕ್ಯಾನ್ಸಲ್ ಆಯಿತು. ಜೊತೆಗೆ ಇದು 2 1 2 4 8. ಹೌದಾ? ದಟ್ ಈಸ್ ಈಕ್ವಲ್ ಟು 4. ಈ 4 ಇಂಟು ರೂಟ್ 5 4 ಇಂಟು ರೂಟ್ 5 ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. 1 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ಇದರ ಛೇದವನ್ನು ಅಕರ್ಣೀಕರಿಸಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಛೇದ ಯಾವುದು? 2 ಪ್ಲಸ್ ರೂಟ್ 3 ಇದು ಛೇದ. ಇದನ್ನು ಅಕರ್ಣೀಕರಿಸಬೇಕು ಅಂತ ಹೇಳ್ತಿದ್ದಾರೆ. ಇದನ್ನು ಅಕರ್ಣೀಕರಿಸಬೇಕು ಅಂತಂದರೆ 2 ಪ್ಲಸ್ ರೂಟ್ 3 ಏನಿದೆ ಅದನ್ನು 2 ಮೈನಸ್ ರೂಟ್ 3 ಇಂದ ಗುಣಿಸಬೇಕು. ಒಂದು ಭಿನ್ನರಾಶಿಗೆ ನಾವು ಗುಣಿಸ್ತೀವಿ ಅಂದರೆ ಅಂಶಕ್ಕೆ ಮತ್ತು ಛೇದಕ್ಕೆ ಅದೇ ಸಂಖ್ಯೆಯಿಂದ ಗುಣಿಸಿದರೆ ಯಾವುದೇ ರೀತಿಯಾದ ಬೆಲೆಯಲ್ಲಿ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ನಮಗೆ ಅದರಿಂದ ಸಮಾನ ಭಿನ್ನರಾಶಿಗಳು ದೊರೆಯುತ್ತೆ. ಇಲ್ಲಿ ನಾ ಮಾಡಿರೋದು ಅದನ್ನೇ 1 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ಇಂಟು 2 ಮೈನಸ್ ರೂಟ್ 3 ಡಿವೈಡೆಡ್ ಬೈ 2 ಮೈನಸ್ ರೂಟ್ 3. ಇಲ್ಲಿ 1 ಇಂಟು 2 ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು 2 ಮೈನಸ್ ರೂಟ್ 3 ಆಯಿತು. ಇದು a ಪ್ಲಸ್ ರೂಟ್ 3 2 ಪ್ಲಸ್ ರೂಟ್ 3 ಇಂಟು 2 ಮೈನಸ್ ರೂಟ್ 3 ಅಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿ ಇದೆ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ದಟ್ ಈಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ರೆ 4 ಮೈನಸ್ 3 ಬರುತ್ತೆ. ಇದನ್ನು ಮತ್ತೆ ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಅಂದರೆ 2 ಮೈನಸ್ ರೂಟ್ 3 ನಮಗೆ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್ ಕ್ವಶನ್. 5 ಡಿವೈಡೆಡ್ ಬೈ ರೂಟ್ 3 ಮೈನಸ್ ರೂಟ್ 5 ಇದರ ಛೇದವನ್ನು ಅಕರ್ಣೀಕರಿಸಿ ಅಂತ ಹೇಳ್ತಾರೆ. ಇದರಲ್ಲಿ ಛೇದ ರೂಟ್ 3 ಮೈನಸ್ ರೂಟ್ 5 ಇದು ಛೇದ. ಇದನ್ನು ನಾವೀಗ ಅಕರ್ಣೀಕರಿಸಬೇಕಾಗಿದೆ. ಪರಿಹಾರ. ಈಗ ಏನು ಮಾಡಬೇಕು? ಛೇದವನ್ನು ಅಕರ್ಣೀಕರಿಸಲಿಕ್ಕೆ ಹೇಳಿದ್ದಾರೆ. ರೂಟ್ 3 ಮೈನಸ್ ರೂಟ್ 5 ನಮ್ಮದು ಛೇದ ಇದೆ. ಅದಕ್ಕೆ ನಾವು ರೂಟ್ 3 ಪ್ಲಸ್ ರೂಟ್ 5 ಇಂದ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮಾಡಿದ್ದೀನಿ 5 ಡಿವೈಡೆಡ್ ಬೈ ರೂಟ್ 3 ಮೈನಸ್ ರೂಟ್ 5 ಇಂಟು ರೂಟ್
into root 3 plus root 5 divided by root 3 plus root 5, that is equal to 5 into root 3 plus root 5 divided by 3 minus 5. ಇದು ಹೇಗೆ ಬಂತು ಅಂದರೆ ಇಲ್ಲೇನಿದೆ ರೂಟ್ 3 ಮೈನಸ್ ರೂಟ್ 5 ಇದೆ, ಇಲ್ಲಿ ರೂಟ್ 3 ಪ್ಲಸ್ ರೂಟ್ 5 ಇದೆ, ಅಂದರೆ a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ಲಿ ಇದೆ. ದಟ್ ಈಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದರೆ ರೂಟ್ 3 ದ ಹೋಲ್ ಸ್ಕ್ವೇರ್ ಇಸ್ 3 ಆ್ಯಂಡ್ ಬಿ ಇಸ್ ರೂಟ್ 5 ದ ಹೋಲ್ ಸ್ಕ್ವೇರ್ ಇಸ್ 5. ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂದರೆ ಈ 3 ಮೈನಸ್ 5 ಮಾಡಿದ್ರೆ ಮೈನಸ್ 2 ಬರುತ್ತೆ. ಸೊ ಮೈನಸ್ 5 ಡಿವೈಡೆಡ್ ಬೈ 2 ಇಂಟು ರೂಟ್ 3 ಪ್ಲಸ್ ರೂಟ್ 5, ಫೈನಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಸ್ತವ ಸಂಖ್ಯೆಯ ಘಾತಾಂಕ ನಿಯಮಗಳು. ಈ ವಾಸ್ತವ ಸಂಖ್ಯೆಯ ಘಾತಾಂಕ ನಿಯಮದಲ್ಲಿ ಕೆಲವೊಂದಿಷ್ಟು ನಮಗೆ ಸೂತ್ರಗಳು ಬರ್ತವೆ, ಅವುಗಳನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿರ್ಬೇಕು. ಒಂದನೇ ಸೂತ್ರ ಏನು ಹೇಳುತ್ತೆ, a to the power of m into a to the power of n that is equal to a to the power of m plus n. a ದ ಘಾತಾಂಕ m ಇಂಟು a ದ ಘಾತಾಂಕ n that is equal to a ದ ಘಾತಾಂಕ m plus n ಆಗಿರುತ್ತೆ. ಎರಡನೇದು a ದ ಘಾತಾಂಕ m ಹೋಲ್ ಟು ದಿ ಪವರ್ a to the power of m to the power whole to the power of n that is equal to a to the power of m into n ಆಗಿರುತ್ತೆ. ಮೂರನೇದು a to the power of m divided by a to the power of n that is equal to a to the power of m minus n. ಇದು ಯಾವಾಗ m ಈ m ಏನಿದೆ, ಇದು ಯಾವಾಗ ಈ m ಈ n ಕಿಂತ ದೊಡ್ಡದಾಗಿದ್ದಾಗ a to the power of m minus n ಆಗುತ್ತೆ. ಇದನ್ನು ನೀವು ಗಮನಿಸಬೇಕು. ಹಾಗೇನೆ a to the power of m divided by a to the power of n that is equal to 1 divided by a to the power of n minus m. ಇದು ಯಾವಾಗ n is greater than m, ಅಂದ್ರೆ ಈ n ಈ m ಕಿಂತ ದೊಡ್ಡದಾಗಿದ್ದಾಗ ಈ ರೀತಿ ಆಗುತ್ತೆ. ಐದನೇ ಫಾರ್ಮುಲಾ a to the power of m into b to the power of m that is equal to ab to the power of m ಆಗಿರುತ್ತೆ. ನಾವೀಗ ಈ ಫಾರ್ಮುಲಾಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಲೆಕ್ಕವನ್ನು ನೋಡೋಣ. ಒಂದನೇ ಲೆಕ್ಕ 17 ಹೋಲ್ ಸ್ಕ್ವೇರ್ ಇಂಟು 17 ಹೋಲ್ ಟು ದಿ ಪವರ್ ಆಫ್ 5. ಇದನ್ನು ನಮಗೆ ಸಿಂಪ್ಲಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಇಲ್ಲೂ ಈ ಬೇಸ್ ಏನಿದೆ 17, ಇಲ್ಲೂ 17 ಇದೆ, ಇಲ್ಲೂ 17 ಇದೆ, ಅಂದರೆ ಬೇಸ್ ಏನಾಗಿದೆ, ಕಾಮನ್ ಇದೆ. ಹಾಗಾಗಿ ನಾವಿಲ್ಲಿ a to the power of m into a to the power of n that is equal to a to the power of m plus n ಫಾರ್ಮುಲಾವನ್ನು ಅಪ್ಲೈ ಮಾಡೋಣ. ಇಲ್ಲಿ 17, ಇಲ್ಲಿ ನೋಡ್ರಿ a to the power of m into a to the power of m n, ಇಲ್ಲಿ a ಏನಿದೆ ಅದು ಕಾಮನ್ ಇಲ್ಲೇ ಇದೆ. ಹಾಗಾಗಿ ಇಲ್ಲಿ ನಾನು 17 ಇಲ್ಲಿ ಇದೆ, ಅದನ್ನು 17 ಇಲ್ಲಿ ಬರ್ಕೋತೀನಿ. 2 m plus n ಅಂದರೆ 2 plus 5 ಅಂದರೆ ಎಷ್ಟು, 7. ಹಾಗಾಗಿ ಇದರ ಆನ್ಸರ್ 17 to the power of 7 ಬರುತ್ತೆ. ಎರಡನೇದು 5 ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 7. ಇದು ಯಾವ ಫಾರ್ಮಲ್ಲಿದೆ, a to the power of m ಹೋಲ್ ಟು ದಿ ಪವರ್ ಆಫ್ n ಫಾರ್ಮಲ್ಲಿದೆ. ಇದರ ಫಾರ್ಮುಲಾದ ಪ್ರಕಾರ ಇದೇನಾಗಬೇಕು, a to the power of m into n, ಅಂದರೆ ಈ m ಮತ್ತು ಈ n ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಹೌದಾ, ಇಲ್ಲೇನಿದೆ ನಮ್ಗೆ ಇಲ್ಲಿ ಕೊಟ್ಟಿರುವಂಥ ಲೆಕ್ಕದಲ್ಲಿ m ಜಾಗದಲ್ಲಿ 2 ಇದೆ, ಈ m ಜಾಗದಲ್ಲಿ 2 ಇದೆ, ಹಾಗೂ ಈ n ಜಾಗದಲ್ಲಿ 7 ಇದೆ. ಈ ಸೂತ್ರ ಏನು ಹೇಳುತ್ತೆ, ಆ m ಮತ್ತು n ಅನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳುತ್ತೆ. ಅದನ್ನಿಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 7 2 14. ಎ ಹಾಗೆ ಉಳಿತದೆ, ಇಲ್ಲಿ ಎ ಏನಿದೆ 5 ಹಾಗೆ ಉಳಿತು. m ಇಂಟು n 7 2 14, 14ನ್ನು ಘಾತಾಂಕವಾಗಿ ಬರೆದಿದ್ದೀನಿ. ಇದೇ ಇದರ ಆನ್ಸರ್. ಮೂರನೇ ಲೆಕ್ಕ 17 ಸ್ಕ್ವೇರ್ ಡಿವೈಡೆಡ್ ಬೈ 17 ಟು ದಿ ಪವರ್ ಆಫ್ 5. ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಹೇಳಿದ್ದಾರೆ. ಪರಿಹಾರ ಇಲ್ಲಿ ನೋಡ್ರಿ, 17 ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ. ಈ 17 ಟು ದಿ ಪವರ್ ಆಫ್ 5 ಏನಿದೆ ಅದನ್ನು ನ್ಯೂಮರೇಟರ್ ಅಂದರೆ ಅಂಶಕ್ಕೆ ನಾನು ಕರ್ಕೊಬಂದಿದ್ದೀನಿ. ಹಾಗೆ ಕರ್ಕೊಬಂದರೆ ಈ ಘಾತಾಂಕದ ಚಿಹ್ನೆ ಏನಾಗಿರುತ್ತೆ ಅದು ಚೇಂಜ್ ಆಗುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲೇನಿದೆ ಪಾಸಿಟಿವ್ ಇದೆ, +5 ಇದೆ, ಅದನ್ನು ನಾನು ಅಂಶಕ್ಕೆ ಮೇಲ್ಗಡೆ
ತಗೊಬಂದೆ ಅಂತಂದರೆ ಅದೇನಾಗುತ್ತೆ -5 ಆಗುತ್ತೆ. ಈಗಿದು ಇಲ್ಲಿ 17 ಇದೆ, ಇಲ್ಲೂ ಬೇಸ್ 17 ಇದೆ, ಇಲ್ಲೂ ಬೇಸ್ 17 ಇದೆ, ಅಂದರೆ ಎರಡು ಕಡೆ ಬೇಸ್ ಕಾಮನ್ ಆಗಿದೆ. ಹಾಗಾಗಿ ಇದಕ್ಕೆ ನಾನು a to the power of m into a to the power of n is equal to a to the power of m plus n ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀನಿ. ಸೊ ಇದೇನಾಗುತ್ತೆ 17 to the power of, ಇಲ್ಲಿ m ಇನ್ ಜಾಗದಲ್ಲಿ ಏನಿದೆ, ಈ m ಜಾಗದಲ್ಲಿ ನಮ್ಗೆ ಕೊಟ್ಟಿರುವಂಥ ಸಮಸ್ಯೆ ಪ್ರಾಬ್ಲಮಲ್ಲಿ 2 ಇದೆ. ಈ n ಇನ್ ಜಾಗದಲ್ಲಿ ನಮ್ಗೆ ಕೊಟ್ಟಿರುವಂಥ ಪ್ರಾಬ್ಲಮಲ್ಲಿ -5 ಇದೆ. ಹಾಗಾಗಿ m ಪ್ಲಸ್ n ಮಾಡಬೇಕು ಅಂತ ಹೇಳುತ್ತೆ. 2 -5 ಅಂದರೆ n ಏನಿದೆ -5 ಇದೆ, ಕೂಡಿಸಿದಾಗ ಪ್ಲಸ್ ಇಂಟು ಮೈನಸ್ಸೇ ಆಯಿತು, 2 -5 ಬಂತು. ಸೊ 2ರಲ್ಲಿ -5 ಕಳೆದ್ರೆ -3 ಬರುತ್ತೆ. ಸೊ ಫೈನಲಿ ಆನ್ಸರ್ ನಮ್ಗೆ ಏನು ಬರುತ್ತೆ 17 to the power of -3 ಬರುತ್ತೆ. ಈ -3ಯನ್ನು ನಾನು ಡಿನಾಮಿನೇಟರ್ಗೆ ಕಳಿಸ್ಕೊಂಡೆ ಅಂತಂದರೆ 1 ಡಿವೈಡೆಡ್ ಅಂದರೆ ಛೇದಕ್ಕೆ ಕಳಿಸ್ಕೊಂಡೆ ಅಂತಂದರೆ 1 ಡಿವೈಡೆಡ್ ಬೈ 17 to the power of 3 ಆಗುತ್ತೆ. 4ನೇ ಲೆಕ್ಕ 23 to the power of -10 divided by 23 to the power of 7. ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ಈಗೇನು ಮಾಡೋಣ, ಪರಿಹಾರ ದಟ್ ಈಸ್ ಈಕ್ವಲ್ ಟು 23 to the power of -10 divided by 23 to the power of +7. ಈಗ ನಾ ಏನು ಮಾಡ್ತೀನಿ ಅಂತಂದರೆ ಈ 23 to the power of 7 ಇದೆ, ಇದನ್ನು ನಾನು ಅಂಶಕ್ಕೆ ತೊಗೊಂಬರ್ತೀನಿ. ಆವಾಗ ಇದೇನಾಗುತ್ತೆ 23 to the power of 7 ಇರೋದು 23 to the power of -7 ಆಗುತ್ತೆ. ಆವಾಗ ನಾನು a to the power of m into a to the power of n is equal to a to the power of m plus n, ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿದೆ ಅಂದರೆ ಅದೇನಾಗುತ್ತೆ 23 to the power of -17 ಆಗುತ್ತೆ. ಅದನ್ನು ನಾವು ಪುನಃ ಛೇದಕ್ಕೆ ತಗೊಬಂದೆ ಅಂತಂದರೆ 1 divided by 23 to the power of +17 ಆಗುತ್ತೆ. ಥ್ಯಾಂಕ್ ಯು.